ಜಲಗಾರ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಈ ಆದಿಶೇಷರು ರಾಜಕೀಯ ಮಾಡ್ತೀನೆಂದು ಸವಾಲಕ್ಕೆ ಬರೋಣಲ್ಲ. ಆ ಬಡ ಬಿಕಾರಿನ ಮಗ ಶಿವ್ಯ. ಏ ಶಿವ್ಯ, ನೀನು ನಾಮಿನೇಷನ್ ಬಯಲು ಕೊಡುವುದರ ಒಳಗಾಗಿ ಆ ನಿನ್ನ ಮುದ್ದಾದ ಹೆಂಡತಿಯನ್ನು ಹೊತ್ತು ತರಲು ಆ ನಮ್ಮ ನರಸಿಂಹನನ್ನು ಕಳಿಸಿಕೊಟ್ಟಿದ್ದೇನೆ. ಅದು ಹೇಗೆ ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಬಾಯಿ ಕೊಟ್ಟು ರಾಜಕೀಯ ಮಾಡ್ತೀಯ ಎಂದು ನಾನು ನೋಡುತ್ತೇನೆ ಮಗನೇ, ನಾನು ನೋಡುತ್ತೇನೆ. ನೀವು ಹೇಳಿದ ಹಾಗೆ ಈ ಹಕ್ಕಿ ಮರಿಯನ್ನು ಹೊತ್ತು ತಂದಿದ್ದೇನೆ. ಅಪ್ಪನ ಕೊಟ್ಟರೆ ಸಾಕು, ಹಕ್ಕಿ ಮರಿಯನ್ನ ಇದೇ ಮನೆಯಲ್ಲಿ ಸುಟ್ಟು ಬಿಡುತ್ತೇನೆ. ಹೇಳಿ, ಬೇಗ ಹೇಳಿ. ಮೆಚ್ಚುವ ನರಸಿಂಹ, ಈ ನಿನ್ನ ಗಂಡನ ಗುಂಡಿಗೆನು ನಾನು ಕಾಲಿನಿಂದ ತೋರಿಸಿ ಕೆಲಸವನ್ನು ನೀನು ತಲೆಯ ಮೇಲೆ ಹೊತ್ತಿಕೊಂಡು ನೀ ಎತ್ತಿನಿಂದ ನಿಭಾಯಿಸಿಕೊಂಡು ಬಂದಿರಲ್ಲ. ಮೆಚ್ಚಬೇಕು ನರಸಿಂಹ ಈ ನಿನ್ನ ಸಾಸಿಗೆ. ನರಸಿಂಹ, ನೀನು ಹೋಗು, ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಆಗಲದಲ್ಲಿ ನಾನಿನ್ನು ಬರುತ್ತೇನೆ. ನಾಚಿಕೆ ಆಗ್ಬೇಕು ಈ ನಿನ್ನ ಗಂಡು ಜನ್ಮಕ್ಕೆ. ಒಂದು ಹೆಣ್ಣನ್ನ ನಡುವೆ ಇಟ್ಟುಕೊಂಡು ರಾಜಕೀಯ ನಡೆಸ್ತಾ ಇದೆಯಲ್ಲ, ನೀನು ಒಬ್ಬ ಗಂಡಸ. ಮುಚ್ಚು ಬಾರಿ. ಅಂತ ಮಹಾಭಾರತದಲ್ಲಿ ಪಾಂಡವರು ದ್ರೌಪದಿಯನ್ನು ಮಧ್ಯೆ ಇಟ್ಟುಕೊಂಡು ಚದುರಂಗ ಆಟ ಆಡಿರುವಾಗ ಇನ್ನು ನಿನ್ನನ್ನಿಟ್ಟುಕೊಂಡು ನಾನು ರಾಜಕೀಯ ಮಾಡಿದ್ರೆ ತಪ್ಪೇನಿದೆ? ಏ ಕತ್ತೆ, ಇಲ್ಲಿ ನನ್ನ ಕಟ್ಟಿ ಹಾಕಿ ನನ್ನ ಗಂಡನನ್ನ ಎದುರು ಹಾಕಿಕೊಂಡು ಅವನನ್ನು ಸೋಲಿಸಿದ್ದೀನಿ ಅಂತ ಯಾವ ಕಾರಣಕ್ಕೂ ತಿಳಿದುಕೊಳ್ಳಬೇಡ. ಪ್ರಾಣ ಹೋದರೆ ಚಿಂತೆ ಇಲ್ಲ, ನನ್ನ ಗಂಡ ಹೆಸರು ಕೊಟ್ಟು ಗೆದ್ದು ಬರುತ್ತಾನೆ. ನಿನ್ನಂತ ಕೊಪ್ಪಿದ ಹೆಣ್ಣಿನ ಪ್ರಾಣ ತಿಳಿದರೆ ಈ ಆದಿಶೇಷನಿಗೆ ಹಬ್ಬದೊಳಗೆದಂತೆ. ನೋಡು, ಒಳ್ಳೆ ಮಾತಿನಿಂದ ₹40 ಹಿಂದಕ್ಕೆ ತೆಗೆದುಕೊಂಡ್ರೆ ಸರಿ, ಇಲ್ಲವಾದರೆ ಹೋಗುವ ನಿನ್ನ ಪ್ರಾಣವಲ್ಲ, ಆ ನಿನ್ನ ಶೀಲವನ್ನು ನೆನಪಿನಲ್ಲಿಟ್ಟುಕೋ. ನನ್ನ ಗಂಡ ಮುಟ್ಟಿ ಬಿಟ್ಟಿರುವ ದೇಹವನ್ನು ಮುಟ್ಟೋದಕ್ಕೆ ಬಂದಿದೆಯಲ್ಲ, ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನಾನೇನಾದ್ರೂ ನನ್ನ ಶೀಲ ಮುಟ್ಟೇ ತೀರುತ್ತೀನಿ ಎಂದು ಮುಂದೆ ಬಂದಿದ್ದೆ. ನಿಜವಾದ್ರೆ ರಣಚಂಡಿಯಾಗಿ ನಿನ್ನ ರುಂಡವನ್ನೇ ಕತ್ತರಿಸಿ ಹಾಕಬೇಕಾದ್ರೆ ಬಲು ಎಚ್ಚರ. ಚಂಡಿ, ಚಂಡಿ, ಈ 3 ಲೋಕದ ಗಂಡಿನವರಿಗೆ ಹಾರಾಡು ಬಂದ್ರೆ ನಿನ್ನನ್ನು ರಂಡಿಯನ್ನಾಗಿ ಮಾಡಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ನೀನು ಕಚ್ಚ ಹಾಕಿಕೊಂಡ ಚಂಡಿಯಾದೇನು, ಚಾಮುಂಡಿಯಾದೇನು, ನನ್ನಂತ ಗಂಡಿನೆದುರು ನೀನು ಕಚ್ಚ ಬಿಚ್ಚಲೇಬೇಕೆಂಬುದನ್ನು ನಿನ್ನ ನೆತ್ತಿಯ ಮೇಲೆ ಆಚೆಯಿಂದ ಬರೆದಿಟ್ಟುಕೋ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತನಾಡ್ತಿದ್ದೀರಾ? ನಾಚಿಕೆ ಆಗ್ಬೇಕು ನಿನ್ನ ಗಂಡು ಜನ್ಮಕ್ಕೆ. ನೀನು ಈ ಭೂಮಿಗೆ ಜನಿಸಿದ್ದು ಒಂದು ಹೆಣ್ಣಿನಿಂದಲೇ ಅನ್ನೋದು ಮಾತ್ರ ಮರೆಯಬೇಡ. ಹೆಣ್ಣೆ ಇಲ್ಲದೆ ಹೋಗಿದ್ರೆ ನೀನೇನು ಈ ಭೂಮಿಯಲ್ಲಿ ಉದುರು ಬಿದ್ದಿದ್ಯಾ ಅಂತ ತಿಳಿದುಕೊಂಡಿದ್ಯಾ? ನನ್ನ ಮನೆಯಲ್ಲಿ ನಿನಗೆ ಅಕ್ಕ ತಂಗಿಯರು ಯಾರು ಇಲ್ವೇನೋ? ಆದರಕ್ಕೆ ಹುಟ್ಟಿದವರು ಹೊಲಸೆಯನ್ನೇ. ನಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿಸ್ತು ಸೊಪ್ಪು ಬಂದಿದ್ದ ಸೊಕ್ಕಿನ ಸುಳೆ. ಹಾಗಾದ್ರೆ ಮುಗೀತಂಗೆ ತಿಳ್ಕೋ ಇನ್ನ ಶೀಲ ಸೊಬಗು. ಇದನ್ನು ಮಾಡ್ತಿರೋದು ನೀವು ಅನ್ಯಾಯ. ಜಿಲ್ಲೆಗೆ ಒಬ್ಬ ಗೌರವದ ವ್ಯಕ್ತಿಯಾಗಿ ಈ ರೀತಿ ಮಾಡಲು ನಾಚಿಕೆ ಆಗುದಿಲ್ಲ ನಿಮ್ಮ ಜನ್ಮಕ್ಕೆ. ಓಹೋ, ಗ್ರಾಮ ಪಂಚಾಯತಿ ಪ್ರಿಯಾ ಮೇಡಮ್ ಬರಬೇಕು. ಪ್ರಿಯಾ ಮೇಡಮ್ ಬರಬೇಕು. ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಅದನ್ನು ಕಾಪಾಡಲಿಕ್ಕೆ ಮತ್ತೊಂದು ಹೆಣ್ಣು ಬರಲೇಬೇಕು. ಆವಾಗಲೇ ತಾನೇ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯಲು ಸಾಧ್ಯ. ಲೇ ಸೌಕರ್ಯ, ನೀವು ಇದೇ ಜನರಿಂದ ಓಟು ಪಡೆದು
ಅಧಿಕಾರದಿಂದ ಗದ್ದಿಗೆಯಿಂದ ಏರಿದವರಂತ ಯಾವತ್ತೂ ಮರಿಬೇಡಿ. ನೀವು ಈ ರೀತಿಯಾಗಿ ಮಾಡ್ತಿರೋ ಹೊಲಸು ಕೆಲಸ ಜನರಿಗೆ ಏನಾದ್ರೂ ಗೊತ್ತಾದ್ರೆ ಆ ಹೊರಗಿನ ಜನ ನಿಮ್ಮನ್ನು ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡಿದ್ರೇನೋ? ನಿಮ್ಮ ಮಾನ ಮರ್ಯಾದೆ ಏನಾಗುತ್ತಂತ ಸ್ವಲ್ಪ ವಿಚಾರ ಮಾಡಿ. ನಾನು ಹೇಳೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಕೆಲಸವನ್ನ ಇಲ್ಲಿಗೆ ಬಿಟ್ಬಿಡಿ. ಮುಚ್ಚು ಬಾಯ್. ನಿನ್ನ ಮಾತು ಕೇಳಿಕೊಂಡು ಸುಮ್ಮನಿರುತ್ತೆ. ಇದನ್ನೇನು ಗ್ರಾಮ ಪಂಚಾಯತ್ ತೆಗೆದುಕೊಂಡಿರಾ? ಎಮ್ಮೆಲ್ಲೆ ಆದಿಶೇಷನ ಅರಮನೆಯಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಪಾಂಚಾಯತ್ ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯತ್ನಲ್ಲೇ ಸ್ಥಳೀಯ ಎಲ್ಲವಾದರೆ ಈ ಊರಿನಿಂದಲೇ ಯಾತ್ರಾಗಿ ಮಾಡಬೇಕಾದ್ರೆ ಯಾತ್ತರ. ನೋಡಿ ಸಾವುಕಾರೆ, ನೀವು ಇದೇ ಜನರಿಂದ ಓಟನ್ನು ಪಡೆದು ಅಧಿಕಾರದ ಗದ್ದಿಗೆಯನ್ನ ಏರಿದವರು. ನೀವು ಈ ರೀತಿ ಜನರಿಗೆ ತೊಂದರೆ ಕೊಡೋದೇನಾದ್ರೆ ಹೊರಗಿನ ಜನಕ್ಕೆ ಗೊತ್ತಾದ್ರೆ ನಿಮ್ಮನ್ನು ಅವರು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮಾನ ಮರ್ಯಾದೆ ಏನಾಗುತ್ತಂತ ಸ್ವಲ್ಪ ವಿಚಾರ ಮಾಡಿ. ಈ ಕೆಲಸವನ್ನ ಇಲ್ಲಿಗೆ ಬಿಟ್ಟುಬಿಡಿ. ತಪ್ಪು ತಿಳ್ಕೊಂಡಿದ್ದೀನಿ ತಂಗಿ, ತಪ್ಪು ತಿಳ್ಕೊಂಡಿದ್ದೀನಿ. ನಮ್ಮ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೆ. ನಮ್ಮ ಕೈಲಿ ಏನಾಗೋದಿಲ್ಲ ಅನ್ನೋದೇ ಇಲ್ಲ. ಅದು ತಪ್ಪು ತಿಳ್ಕೊಂಡಿದ್ದೆ. ಸುಮ್ಕ ನಮ್ಮ ದನಿಯರ ಖಾಲಿ ಬಿದ್ದಿತ್ತ ಕ್ಷಮೆ ಕೇಳ್ಕೊ. ನಿನ್ನೇನು ಗ್ರಾಮ ಪಂಚಾಯತಿ ಕೆಲಸ ಶುರು ಮಾಡ್ಕೊ. ರೇ ಕಾಣ್ಕೂರೆ, ನೋಡಿ, ನಾನು ತಪ್ಪು ಮಾಡಿದೆ ಅಂತ ಈ ರೀತಿ ಹೇಳ್ತಿದ್ದೀರೇನು? ತಪ್ಪು ನಾನು ಮಾಡಿಲ್ಲ, ಮಾಡಿದ್ದು ನಿಮ್ಮ ಧ್ವನಿ. ನೋಡಿ, ಈ ದೇಶದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಚುನಾವಣೆಗೆ ನಿಲ್ಲಲು ಅವಕಾಶ ಇದೆ. ಅದಕ್ಕೆ ಅದನ್ನು ತೊಂದರೆ ಕೊಡುವ ಅವಕಾಶ ಯಾರಿಗೂ ಇಲ್ಲ. ಒಂದು ವೇಳೆ ನೀವು ತೊಂದರೆ ಕೊಟ್ಟದ್ದೇ ನಿಜವಾದ್ರೆ ನಿಮ್ಮನ್ನ ಖಂಡಿತ ನಾವು ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಟ್ಟು ಒಳಗೆ ಹಾಕ್ಬೇಕಾಗತ್ತೆ. ಎಚ್ಚರ. ಸಾಕಿನ ಹೆಣ್ಣೆ, ಕೇವಲ ಒಂದು ಹಳ್ಳಿಯ ಗ್ರಾಮ ಪಂಚಾಯತ್ಗಷ್ಟೇ ಅಧಿಕಾರ ಇರುವ ನಿನಗೆ ಎಷ್ಟು ಅಹಂಕಾರ ಬೇಕಾದ್ರೆ ಇದು ರಾಜ್ಯದ ಮೇಲೆ ಸಮಾಜವ ಬೇಡ. ಒಳ್ಳೆ ಮತಿಯಿಂದ ಇಲ್ಲಿಂದ ಹೊರಟೋದ್ರೆ ಸರಿ. ಅವನಿಗಾದ ಗತಿ ನಿನಗೂ ಆಗ್ಬೋದು. ಸುಮ್ಮನೆ ಹೊರಟು ಇಲ್ಲಿಂದ. ಎಲ್ಲ ಸ್ವಚ್ಛ ಹೆಣ್ಣೆ, ಈ ನಮ್ಮ ಇರುವ ಪ್ರತಿಯೊಬ್ಬ ಪೊಲೀಸ್ ಕೂಡ ನಮ್ಮನ್ನು ಕಂಡ್ರೆ ಎದ್ದು ನಿಂತು ಸರಿ ಬೀಳ್ತಾರೆ. ಅಂತರಲ್ಲಿ ಈ ನಮ್ಮನ್ನ ಮೇಲೆ ಕಾಂಬ ಬರ್ತದೆ ಹೇಳಿದ್ರಲ್ಲ, ನೀನು ಹೇಳೋ ಕೇಳಕ್ಕೆ ಅವರೇನು ನಿಮ್ಮಪ್ಪನ ಮೇಲೆ ತಮ್ಮನ್ನು ಕರೆದುಕೊಂಡಿದ್ಯಾ? ಬಾಯಿಗೆ ಹಿಡಿದು ಮಾತನಾಡೋದನ್ನ ಕಲಿತುಕೋ. ಸ್ವಲ್ಪ ಎಚ್ಚರದಿಂದ ಮಾತನಾಡು. ಲೇ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಎಚ್ಚರಿಕೆಯಿಂದ ಮಾತಾಡು. ಇದು ಏನು ನಿನ್ನಮ್ಮಪ್ಪನ ಮನೆಯ ಸ್ವತ್ತಲ್ವೋ? ನೋಡು, ಅಧಿಕಾರ ಇರೋದು ನಿಮ್ಮಂಥವ್ರಿಗಂತ ತಿಳ್ಕೊಬೇಡುವ. ನಿಮ್ಮಂಥವ್ರನ್ನ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಒಳಗೆ ಹಾಕ್ಬೇಕಾಗುತ್ತೆ. ಎಚ್ಚರ. ಏನಂದ್ರೆ ಜೊತೆ ಎಲ್ಲಿ ಅವಳನ್ನು ಕರೆದುಕೊಂಡು ಹೋಗುತ್ತೀಯಾ? ಈ ಆದಿಶೇಷನ ಕೋಟೆಯೊಳಗೆ ಕಾಲಿಟ್ಟು ಒಮ್ಮೆ ತಿರುಗಿ ಹೋಗುವುದು ಅಷ್ಟು ಸುಲಭ ಎಂದು ತಿಳಿದಿಲ್ಲ. ಅದು ಹೇಗೆ ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೀಯಾ ಎಂದು ನಾನು ನೋಡುತ್ತೇನೆ. ನರಸಿಂಹ, ಏ ನರಸಿಂಹ, ಹೇಳಿದನಿ ಅದೇನಂತ? ನರಸಿಂಹ, ಮೊದಲು ಕಟ್ಟಿ ಹಾಕುವ ಇವರಿಬ್ಬರನ್ನು.
ನಿಮ್ಮನ್ನು ಯಾವತ್ತೂ ನಾನು ಇಲ್ಲಿಂದ ಬಿಟ್ಟು ಹೋಗುದಿಲ್ಲ. ನಿಮ್ಮನ್ನು ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ. ಏ ಪಂಡ ಪರಿವಾರಕ್ಕೆ ಆ ವ್ಯಕ್ತಿ ಬಂದು ಕಾಪಾಡಕ್ಕೆ ಅವನೇನು ನಿಮ್ಮ ಸೋದರ ಮಾವನ ಇಲ್ಲ ಅವನ ಇಟ್ಟುಕೊಂಡಿರೋ ಸೋದರನು. ಏ ಮುಟ್ಟಾಳ, ಬಾಯಿಗೆ ಹಿಡಿದು ಮಾತಾಡೋದನ್ನ ಕಲಿತುಕೋ. ನಾಳೆ ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದೆಂದು ನಿನಗೆ ನೆನಪಿನಲ್ಲಿರಲಿ. ಶಭಾಷ್! ಅವಳು ನಿಮ್ಮ ಮನೆ ಸೊಸೆ ಆಗೋಳಿ. ಅವಳು ನಮ್ಮೂರಿನ ಗ್ರಾಮ ಪಂಚಾಯತಿ ಕೆಲಸ ಮಾಡೋ ಬಂದಳು ಅಥವಾ ಕಂಡವರ ಜೊತೆ ಮಲಗಿ ಮಕ್ಕಳನ್ನು ಹೊಡೆಯಲು ಬಂದಿದ್ದಾಳು. ತಾಯಿ ಅವನವ್ ನಮ್ಮ ಊರಾಗಿನ ಹೆಣ್ಣು ಮಕ್ಕಳ ಹಡದ ಸಾಕಾಗೈತೆ. ನಿಮ್ದು ಇನ್ನೊಂದು 10-12 ಹಡದ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿನ ಅಂಗನವಾಡಿ ಶಾಲೆ ಮಾಡ್ಬೇಕಂತ ಮಾಡಿ ಕಾರ್ಕುನವ್ರೆ, ನೋಡಿ ನಿಮ್ಗೆ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಅದನ್ನ ನೆನಪಿನ ಇಟ್ಕೊಂಡು ಒಂದು ಹೆಣ್ಣಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮುಖಕ್ಕೆ ಕ್ಯಾಪ್ ಕಟ್ಟಿ ಉಗಿಬೇಕಾಗುತ್ತೆ. ಎಚ್ಚರ! ಹಿಂದೆ ಈ ಕೋಳಿಗ ಸರ್ಪದ ಕೈಯಿಂದ ತಪ್ಪಿಸಿಕೊಳ್ಳಲು ತಪ್ಪಬೇಕು. ಅದನ್ನು ತಲೆ ಇಟ್ಟುಕೊಂಡು ಈ ಕೋಳಿಗ ಸರ್ಪ ಹೊಂದವರಿಗೆ ಹಾರಿ ಬಂದು ಸಿಕ್ಕಾಕೊಂಡಿದ್ದರೆ ಈ ನಿನ್ನ ದೇಹವನ್ನು ಕಚ್ಚಿಕೊಳ್ಳದೆ ಈ ಸಲಗನ ಉದ್ದೇಶ. ಲೇಸಲ್ಗ ಮುಟ್ಟುವ ನಿನ್ನ ಕೆಟ್ಟ ಕೈಗಳನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ. ಎಚ್ಚರ! ಕಚ್ಚಡ ನನ್ನ ಮಕ್ಕಳ, ನಮ್ಮ ಮೇಲೆ ಸೇರಿಗಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಗಂಡಸರ ತೋರಿಸ್ತಿದ್ದಾರಲ್ಲ, ನೀವೊಬ್ಬ ಗಂಡಸರ ಗಂಡಸರು. ವಿಷ್ಣು ಗಂಡಸು ಗಂಡಸು ಹೇಗೆಂದು ಹಾಲು ಬಂದ್ರೆ ಮಗನೇ. ನಾನು ಈ ಹೆಂಡತಿ ಬರೋ ಈ ಹೆಣ್ಣಿಗೆ ಸೋಡಿದ ಗಂಡಸನವನ್ನು ಅದನ್ನು ಬಿಟ್ಟು ಈ ಕಬ್ಬಿನ ಬಳಿ ಹಿಡಿದುಕೊಂಡು ಈ ಕಟಾರಿನ ಕೋಟೆ ಬಂದು ಹಾರಾಡಿದರೆ ಅದೇ ಕೋಟೆಯಿಂದ ನಿನ್ನನ್ನು ತುಂಡಾಗಿ ಕತ್ತರಿಸಬೇಕಾಗುತ್ತೆ ಮಗನೇ. ನನಗೆ ಎಚ್ಚರಿಕೆ ಬಚ್ಚ ನನ್ನ ಮಗನೇ. ಮಾಡಿಕೊಂಡ ಹೆಂಡತಿಯ ಬಗ್ಗೆ ತೋರಿಸುವುದು ನಿಜವಾದ ಗಂಡಸ್ತನವಲ್ಲ. ಒಂದು ಗಂಡು ಇನ್ನೊಂದು ಗಂಡಿಗೆ ಎದೆಗೆ ಅವರವರ ತಾಕತ್ತನ್ನು ತೋರಿಸುವುದು ನಿಜವಾದ ಗಂಡಸನ. ನೀವು ಕಟಾರಿಗಳು ಎಂದು ಹೇಳಿದ ನಿಮಗೆ ಹೆದರಿಸಲಾಗಬೇಕೆ. ನನ್ನ ನೀನು ಉತ್ತರ ಕುಮಾರನೆಂದು ತಿಳಿದುಕೊಂಡರೆ ಸಂಕಷ್ಟದಲ್ಲಿ ಸಿಲುಕಿಕೊಂಡವರು ಒಂದು ವಿಷ್ಣು ಎಂದು ಕೂಗಿದರೆ ಸಾಕು. ಅವರ ರಕ್ಷಣೆಗಾಗಿ 10 ಅವತಾರ ಎತ್ತಿ ಬರುವ ವಿಷ್ಣು ಕಣಯವನು ಅವತಾರದ ವಿಷ್ಣು. ಏ, ನೀನೊಬ್ಬ ಸಾಧಾರಣ ರೈತ. ನಾನು ಒಂದು ಸಾರಿ ಮನಸ್ಸು ಮಾಡಿದ್ರೆ ಸಾಕು, ನೀನಿರುವುದಿಲ್ಲ, ನಿನ್ನ ನಾಮಿನೇಷನ್ ಫೈಲ್ ಇರುವುದಿಲ್ಲ. ಯಾಕಪ್ಪ ಚುನಾವಣೆಗೆ ನಿಂತುಕೊಂಡೆ, ಯಾಕಪ್ಪ ಇವರನ್ನು ಎದುರು ಹಾಕೊಂಡೆ ಎಂದು ಪ್ರತಿದಿನ ಪ್ರತಿಕ್ಷಣ ಪ್ರತಿ ರಾತ್ರಿಗೂ ಕೂಡ ನಿತ್ಯ ಇಲ್ಲದ ಹಾಗೆ ಒದ್ದಾಡಬೇಕಾಗುತ್ತದೆ. ತಮ್ಮ ನಮ್ಮ ದನಿಯರ ಮಾತು ಕೇಳಿ ಪೈಲು ವಾಪಸ್ ಕೂತ್ಕೋ, ಜೀವ ಉಳಿಸ್ಕೋ. ಇಲ್ಲಂದ್ರ ಎಲ್ಲ ಹೋಗ್ತೈತಿ ನೋಡಿ. ಎಷ್ಟು ರೊಕ್ಕ ಬೇಕಾಟ್ ಕೇಳ್ಕೊ, ಕೊಡ್ತೇವ. ನೋಡಷ್ಟು ಕೊಟ್ಟ ಹೆಸರನ್ನು ಹಿಂದಕ್ಕೆ ತಗೊಂಡ್ರೆ ಮಾತ್ರ ನೀವು ಬದುಕುತ್ತೀರಾ.
ನೀವು ಇಷ್ಟೊಂದು ಹೆದರುತ್ತಾರೆ ಎಂದರೆ ಅದು ಅದು ಕಣೋ ಈ ಅನ್ನದಾತನಿಗೆ ತಾಕತ್ತು. ಅನ್ನದಾತ ವಿಷ್ಣು, ನಿನ್ನೊಂದು ಎಷ್ಟು ಅನ್ನದಾತರನ್ನು ನನ್ನ ಮನೆ ಜೀತ ಇಟ್ಟುಕೊಂಡು ಈ ಕುಬೇರ ಸವಾಲಾಗಿ ಮಾತು ಸಾಕು ಬಂದ ಮಗನೇ. ಇದೇ ರಾಜಕೀಯದಲ್ಲಿ ಸೋಲಿಲ್ಲದ ಸರ್ದಾರ ಬಿರುದು ಪಡೆದು ಇಡೀ ಸರ್ಕಾರ ಹಿಡಿದಿಟ್ಟುಕೊಂಡ್ರು ಈ ಪ್ರಳಯಾಂತಕರಿಗೆ ಸೋಲು ತೋರಿಸಿದ ಮಗನೇ. ಈ ನಮ್ಮನ್ನ ಆದೇಶದಂದ್ರೆ ಸರ್ಕಾರ ಅಂದ್ರೆ ಈ ನಮ್ಮಣ್ಣ ಮುದ್ದು ಬಾಯಿ ಸರ್ಕಾರದ ನಾಯಿ. ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ತುಂಬಿಕೊಂಡಿರುವ ಈ ಸರ್ಕಾರಕ್ಕೆ ಗೊತ್ತು ಈ ಅನ್ನದಾತನಿಗಿರುವ ತಾಕತ್ತು. ಇದೇ ರೈತರ ಕಣ್ಣಿಗೆ ಮಣ್ಣೆರಿಸಿ ಅವರಿಗೆ ಸೇರಬೇಕಾದ ಸರ್ಕಾರದ ಬತ್ತಸವನ್ನಿಲ್ಲ ಕೊಳ್ಳೆ ನಿಮ್ಮಂತ ಕಳ್ಳ ಕಲಿಬರಿಗೆ ಗೊತ್ತು ಈ ಅನ್ನದಾತನಿಗಿರುವ ತಾಕತ್ತು. ಅದೇ ರೈತರಿಗೆಂದೇ ಸರ್ಕಾರದಿಂದ ಮಂಜೂರಾಗುವ ಕೋಟಿ ಕೋಟಿ ಹಣವನ್ನು ಸೆಟ್ಲ್ಮೆಂಟ್ ಮಾಡಿಕೊಳ್ಳುವ ನಿಮ್ಮಂತ ಕಳ್ಳ ಸರ್ಕಾರಕ್ಕೆ ಏನು ಗೊತ್ತು ಈ ಅನ್ನದಾತನಿಗಿರುವ ತಾಕತ್ತು. ಏ ನೀನೊಬ್ಬ ಸಾಧಾರಣ ರೈತ. ನಾನು ಒಂದು ಸಾರಿ ಮನಸ್ಸು ಮಾಡಿದ್ರೆ ಸಾಕು, ನೀನಿರುವುದಿಲ್ಲ, ನಿನ್ನ ನಾಮಿನೇಷನ್ ಫೈಲ್ ಇರುವುದಿಲ್ಲ. ಹಾಗೆ ಮಾಡ್ತೀನಿ, ನೋಡ್ತೀಯಾ? ವಿಷ್ಣು, ನಮ್ಮ ತಂದೆಯವರ ಮನೆಗೆ ಬಂದು ನಮಗೆ 6 ವರ್ಷ ಸೊಕ್ಕು ಬಂದಿತ್ತ ನಿನಗೆ? ಈಗ ಒಳ್ಳೆಯ ಮಾತಿನಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಈ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಹೊತ್ತು ಬೇಕಾಗುತ್ತದೆ ಮಗಳೇ. ನನ್ನ ಮಗನೇ, ಅವರನ್ನು ಮುಟ್ಟುವುದಲ್ಲೇ ತಪ್ಪಿ ಆ ದೇವತೆಗಳ ಮೇಲೆ ಕೈ ಹಾಕುವ ಮೊದಲು ಎದುರಿಗೆ ಇರುವ ಈ ನಂದಿಯನ್ನು ಒಂದು ಸಾರಿ ಮುಟ್ಟಿ ನೋಡಬೇಕು. ಏ ನರಸಿಂಹ, ದಿನಗಳಿಗಾದ ಎತ್ತಿನಗಳ ಹೊಸ ಕೈಗಳು ನಿನ್ನ ಹಾಗೆ ಮತ್ತೊಬ್ಬರ ಮೇಲೆ ಕೈ ಕಟ್ಟೋದಿಲ್ಲ, ತಲೆ ಬಗ್ಸೋದಿಲ್ಲ. ನಮ್ಮ ಮನೆ ಅವರ ಮೇಲೆ ಕೈ ಮಾಡಿ ದೊಡ್ಡ ವ್ಯಕ್ತಿಯ ಹೊತ್ತಿನ ಸೂಳ ಮಗನೇ. ಇಲ್ಲಿನ ಕೈ ಇರುವ ಒಂದು ಇಂಚಿನ ಗುಂಡಿಗೆ ಒಂದ ಗುಂಡಿಯಿಂದ ನಿನ್ನ ಎದ ಗುಂಡಿಗೆ ಸೀರೆ ಹಾಕಿ ರಕ್ತದ ಮನೆಯಲ್ಲಿ ಬೆದ್ದು ಸತ್ತ ಮಗನೇ. ಬೇಡಿ, ನಿಮ್ಮ ಕೈ ಹಿಡಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇದೊಂದು ಸಾರಿ ನಮ್ಮನ್ನ ಬಿಟ್ಟು ಬಿಡಿ, ನಾವು ಹೊರಟು ಹೋಗ್ತೇವೆ. ಈಗ ಬಟ್ಟೆ ಹೆಸರು ಗೀತಕ್ಕೆ ತೆಗೆದು ಈ ನಿಮ್ಮ ಪ್ರಾಣ ಉಳಿಸಿಕೊಂಡು ಎಲ್ಲಿಂದ ಹೊರಟು ಹೋಗಿದೆ. ಪ್ರಾಣಗಳ ಹೋಗುವುದಕ್ಕೆ ನಾವೇನು ನಿಮ್ಮಪ್ಪನ ಮನೆಯನ್ನ ತಿಂದು ಬಂದವರಲ್ಲ. ಮಾನವತರ ಮನೆಯಲ್ಲಿ ಹುಟ್ಟಿ ಪ್ರಗತಿಪರ ರೈತರ ಹೆಸರು ಮಾಡಿರುವ ನಮ್ಮನ್ನ ಸುವರ್ಣ ನಿಮ್ಮ ಹಾಗೆ ಬಡವರ ರಕ್ತ ಇರುವ ರಾಕ್ಷಸನೆಂದು ತಿಳಿದುಕೊಂಡಿರುವ ಆ ಮಗನೇ. ಅದಕ್ಕೆ ಕೊಟ್ಟಿರುವ ಹೆಸರನ್ನು ಹಿಂದೆ ತೆಗೆದುಕೊಳ್ಳುವ ಮಾತೇ ಇಲ್ಲ. ಹಂಗ ಆಗಲ್ ಬಿಡ್ಲಿ ತಮ್ಮ, ಏನ್ ತಗೋಬೇಡ. ಬುದ್ಧಿ ಇದ್ರ ಅಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ಕೋಟಿ ಕೋಟಿ ರೊಕ್ಕ ಬೇಕ. ನನ್ನ ತಾಕತ್ತ ಇಲೆಕ್ಷನ್ ಆದ್ಮೇಲೆ ಗೊತ್ತಾಗ್ತೈತಿ. ಯಜಮಾನ ಯಾರು ಯಜಮಾನ? ಬಡವರ ರಕ್ತ ಹೀರಿ ಬದುಕುತ್ತಿರುವ ಒಬ್ಬ ಯಜಮಾನ. ಬದುಕಿರುವಾಗಲೇ ಪ್ರಜೆಗಳ ಮೇಲೆ ತತ್ಪಾಲಿಕೆ ಮಾಡಿ ರಾಜಕೀಯದ ಗದ್ದುಗೆ ಕುರಿತಿರುವ ವಿಶೇಷ ಒಬ್ಬ ಯಜಮಾನ. ಯಜಮಾನ, ನಿಜವಾದ ಯಜಮಾನ ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಹಸಿರು ನೀಗಿಸುವ ಅಧಿಕಾರವನ್ನು ಪಡೆದಿರುವ ನಮ್ಮಣ್ಣಕನು ಶಿವಣ್ಣ, ನಮ್ಮಣ್ಣ ಯಜಮಾನ. ಅದಕ್ಕಮ್ಮ ನಾವೆಲ್ಲರೂ ಹೋಗೋಣ ನಡೀರಿ. ಹೋಗು ಮಗನೇ ಹೋಗು. ಆರಗಿಗೆ ಬೆಟ್ಟ ಕೋಣವನ್ನು
ಮಾಡಿದಂತೆ ಆ ನಿನ್ನ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಇದೇ ಊರು ತುಂಬೆಲ್ಲ ಮೆರವಣಿಗೆ ಮಾಡಿ ಈ ನಮ್ಮ ಗ್ರಾಮ ದೇವತೆ ಮುಂದೆ ನಿನ್ನ ಎಡೆಯಾಗಿ ಅಡಿ ಹಿಡಿದಿದ್ದರೆ ನಾನು ರಾಜಕೀಯ ಚಾಣಕ್ಯ ಆದಿಶೇಷನೆಲ್ಲವೆಂದು ತಿಳ್ಕೊ. ಅಣ್ಣ ಇಂಥ ಹುಚ್ಚಿನ ನಾಯಿಯನ್ನು ಸುಮ್ಮನೆ ಬಿಟ್ಟರೆ ಅದು ನಮ್ಮನ್ನು ಕಚ್ಚಿದ್ದೇನೋ, ಅದು ನಮ್ಮನ್ನು ಕಚ್ಚುವುದರೊಳಗಾಗಿ ಅದನ್ನು ಕೊಚ್ಚಿ ಹಾಕಲೇಬೇಕನ. ಕೊಟ್ಟು ಬಿಡೋಣ ಈ ಸ್ಥಳಗಳಿಗೆ ಒಪ್ಪಿಗೆನು. ತಡ್ಕೋರಿ ತಡಿ ತಡ್ಕೋರಿ, ಅವನ ಬಗ್ಗೆ ಯಾಕೆ ಅಷ್ಟು ವಿಚಾರ ಮಾಡಕ್ಕೆ ಅವನ ಕತೆ ಕಾಣಿಸ್ಲೇಬೇಕ. ನಡ್ರಿ ಅವನ ಬಗ್ಗೆ ಒಂದ್ ನೋಡಾಕ್ ಬಂದದ್ದು